ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಡಿಫ್ರೆಂಟ್ ರೆಸಿಪಿ ಆದಂಥ ಮೆಂತ್ಯ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೆಂತ್ಯ ಕಡುಬು ಅಂದರೆ ಕಡುಬು ಅಂದರೆ ಸ್ವೀಟ್ ಅಂದ್ಕೊಂಡ್ಬಿಡ್ತಾರೆ, ಬಟ್ ಇಲ್ಲ, ಇದು ಖಾರದ ರೆಸಿಪಿ. ತುಂಬಾ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಫಸ್ಟಿಗೆ ಗೋಧಿ ಹಿಟ್ಟನ್ನು ಸೇಮ್ ಚಪಾತಿ ಹಿಟ್ಟಿನ ಥರನೇ ಉಪ್ಪಾಕಿ ಕಲಸಿಟ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ಗಟ್ಟಿಗೆ ಕಲಸಿಟ್ಕೊಳ್ಳಿ ಇದನ್ನಷ್ಟೇ. ಮತ್ತು ಇಲ್ಲಿ ನಾನು ಒಂದು 3-4 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 2 ಟೊಮ್ಯಾಟೊ, 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಇಲ್ಲಿ ನಾನು ಸಾಸಿವೆ, ಜೀರಿಗೆ, ಕರಿಬೇವು, ಒಂದು 2 to 3 ಟೇಬಲ್ ಸ್ಪೂನ್ ಎಣ್ಣೆ, ಉದ್ದಿನಕಾಳು ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಜಜ್ಜಿರಿ, ಇದನ್ನು ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಅರಿಶಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನಾನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡ್ತೀನಿ, ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ತೊಗೊಂಡಿರೋ ಅಂಥ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಒಂದು ಅರ್ಧ ಬಿಸಿ ಆದಮೇಲೆ ಇದಕ್ಕೆ ನಾನು ತೊಗೊಂಡಿರೋ ಅಂಥ ಉದ್ದಿನಕಾಳು ಮತ್ತು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಇವು ಅಷ್ಟೇ ಒಂದು ಅರ್ಧ ಬೇಯಲಿ, ಪೂರ ರೋಸ್ಟ್ ಆಗೋವರೆಗೂ ಬಿಡಬೇಡಿ. ಅರ್ಧ ಬೆಂದಾದಮೇಲೆ ಜಜ್ಜಿಟ್ಟಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಇವು ಚಟಪಟ ಅಂತ ಸಿಡ್ದಾದ್ಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಇದನ್ನು ಎಣ್ಣೆಯಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆದಷ್ಟು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ, ಹಂಗಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮ್ಯಾಟೋನ ಹಾಕ್ಕೊಂಡು ಇದು ಕೂಡ ಅಷ್ಟೇ ಒಂದು ಅರ್ಧ ಬೇಯೋವರೆಗೂ ನಾನು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತೀನಿ. ನಾನಿಲ್ಲಿ 2 ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದಿಷ್ಟು ಬೆಂದಾದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಹಾಕ್ತೀನಿ. ಆದಷ್ಟು ಮೆಂತ್ಯ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಮೆಂತ್ಯ ಕಡುಬಾಗಿರೋದ್ರಿಂದ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಕ್ವಾಂಟಿಟಿ ಎಷ್ಟು ಜಾಸ್ತಿ ಇತ್ತು, ಇದು ಎಣ್ಣೆಯಲ್ಲಿ ಬೆಂದ ಮೇಲೆ ಪೂರ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇವಾಗ ನಾನು ಇದಕ್ಕೆ ನೆನೆಸಿಟ್ಟಿರೋಂಥ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹುಣಸೆ ಹಣ್ಣಿಂದು ಹುಳಿ ಸ್ಮೆಲ್ ಹೋಗಬೇಕು. ಅದಾದಮೇಲೆ ಅರಿಶಿನ ಪುಡಿ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಕಮ್ಮಿ ಬಿದ್ದರೆ ಆಮೇಲೆ ಮತ್ತೆ ಲಾಸ್ಟಿಗೂ ಕೂಡ ಆ್ಯಡ್ ಮಾಡ್ಕೋಬೋದು. ಹುಣಸೆ ಹಣ್ಣು ವಾಸನೆ ಹೋಗೋವರೆಗೂ ಒಂದು 2 to 3 ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು 5 to 6 ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ. ಕರೆಕ್ಟಾಗಿ 5 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನಾವು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಇದು ಕುದಿಯೋ ಅಷ್ಟರಲ್ಲಿ ಏನು ಮಾಡಬೇಕು, ನಾವು ಕಲಸಿಟ್ಟಿರೋ ಅಂಥ ಚಪಾತಿ ಹಿಟ್ಟಲ್ಲಿ ಸೇಮ್ ಚಪಾತಿಗೆ ಯಾವ ರೀತಿ ಎಷ್ಟು ಸೈಜಲ್ಲಿ ನಾವು ಹಿಟ್ಟು ತೊಗೋತೀವೋ, ಯಾವ ರೀತಿ ಚಪಾತಿನ ಲಟ್ಟಿಸ್ತೀವೋ ಅದೇ ರೀತಿ ಹಿಟ್ಟನ್ನು ಹಾಕಿಬಿಟ್ಟು ನಾವು ಇದನ್ನು ಲಟ್ಟಿಸ್ಕೊಳ್ತೀನಿ. ಸೇಮ್ ಚಪಾತಿ ತಿಕ್ನೆಸ್ ಯಾವ ರೀತಿ ಇರುತ್ತೋ ಅದೇ ತಿಕ್ನೆಸ್ಸಲ್ಲಿ ಅಷ್ಟೇ ದೊಡ್ಡದನ್ನು ನಾನಿಲ್ಲಿ ಲಟ್ಟಿಸ್ಕೊಳ್ತೀನಿ. ಇದನ್ನು ಲಟ್ಟಿಸ್ಕೊಂಡ್ಬಿಟ್ಟು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಸೈಜ್ ಅಷ್ಟೇ, ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು ನೋಡ್ಕೊಂಡ್ಬಿಟ್ಟು ಅದೇ ಸೈಜ್ ಆ್ಯಂಡ್ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ಎಲ್ಲ ಚಪಾತಿ ನಾನಿಲ್ಲಿ 6 ಚಪಾತಿನ ತೊಗೊಂಡಿದ್ದೀನಿ. ಎಲ್ಲ ಚಪಾತಿನೂ ಇದೇ ಸೈಜಿಗೆ ಕಟ್ ಮಾಡ್ಕೊಂಬಿಡಿ. ನೋಡಿ, ಇವಾಗ ತೋರಿಸ್ತೀನಿ ನನಗೆ ಯಾವ ರೀತಿ ಎಷ್ಟು ಶೇಪ್ ಬೇಕು ಅನ್ನೋದನ್ನು ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ಅದೇ ರೀತಿಯೇ ಇದನ್ನು ಮಾಡ್ಕೊಳ್ಳಿ. ಅಷ್ಟರಲ್ಲಿ ಅದು ನಾವು ಕುದಿಯೋಕೆ ಇಟ್ಟಿರ್ತೀವಲ್ಲ, ಅದು ಕೂಡ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತೊಗೊಂಡಿರೋಂಥ ಅಷ್ಟು ಚಪಾತಿನ ಈ ರೀತಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಪಾತಿನ ಹಾಕ್ಕೊಳ್ತೀನಿ. ಇದು ಅಂಟ್ಕೊಂಡಿರುತ್ತೆ, ಬಟ್ ಟೆನ್ಷನ್ ತೊಗೋಬೇಡಿ. ನೀರಲ್ಲಿ ಕುದ್ಮೇಲೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಚಪಾತಿ. ಚೆನ್ನಾಗಿ ಕುದಿ ಬರಲಿ. ಇದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಕುದ್ದಿರೋ ಚಪಾತಿ ಯಾವ ರೀತಿ ಆಗುತ್ತೆ ಅಂತಂದೇಳಿ. ಅದು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ಇದಿಷ್ಟು ಮಾಡ್ಕೊಂಬಿಟ್ರೆ, ಇದು ಕುದ್ದು ಬಿಟ್ಟರೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ. ನಿಮಗೆ ಸೂಪರ್ ಆಗಿರೋ ಅಂಥ ಮೆಂತ್ಯ ಕಡುಬು ರೆಡಿ ಆಗುತ್ತೆ. ಹೆಲ್ತ್ಗೂ ಅಷ್ಟೇ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಒಳ್ಳೆಯದಿದು. ನಿಮ್ಮ ಮನೇಲೂ ಇದನ್ನು ಟ್ರೈ ಮಾಡ್ಕೊಂಬಿಟ್ಟು ನನಗೆ ಟೇಸ್ಟ್ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಆದಷ್ಟು ನೀರು ಇದರಲ್ಲಿ ನೀರಿರಲಿ, ಹಂಗಂದರೆ ಇದು ಅಳ್ಕೊಂಬಿಟ್ಟು ನಮಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡಿಕೊಂಡು ನನಗೆ ಟೇಸ್ಟ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.